ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ. RCB ಗೆದ್ರು ಗುರು, ಗ್ರೀನ್ ಡ್ರೆಸ್ಸಲ್ಲಿ ಗೋ ಗ್ರೀನ್ ಅಂತೇಳಿ ವಿಕ್ಟ್ರಿನ ತಂದುಕೊಟ್ಬಿಟ್ರು. ಆ್ಯಂಡ್ ಈ ಮ್ಯಾಚು ಹೆಂಗಿತ್ತು ಅಂತ ಹೇಳೋದಕ್ಕಿಂತ ಮುಂಚೆ ಪಿಲ್ ಸಾಲ್ಟ್ ಅವರ ಇನ್ನಿಂಗ್ಸ್ ಹೆಂಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಚಾನಲ್ನ ಹೊಸಬ್ರು ಯಾರಾದರೂ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಗಂಟೆನ ಹೊಡೆದು ವೀಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನಿನ್ನೂ ವೀಡಿಯೋಸ್ ಮಾಡೋದಕ್ಕಾಗಲ್ಲ. ಅದರಲ್ಲಿ ಬೇರೆ RCB ಅವ್ರು ಗೆದ್ದಿದ್ದಾರೆ, ಸಿಕ್ಕಾಪಟ್ಟೆ ಖುಷಿ. ಮತ್ತೊಂದು ಅವೇ ಗೇಮ್, ಕೊನೆಗೂ ನಾವು ಟಾಸ್ ಗೆದ್ದುಬಿಟ್ಟಿವಿ. ಅಂದರೆ KKR ಮೇಲೆ ಫಸ್ಟ್ ಮ್ಯಾಚು, ಇನಾಗ್ರಲ್ ಮ್ಯಾಚಲ್ಲಿ ನಾವು ಟಾಸನ್ನು ಗೆದ್ದಿದ್ದು. ಅದಾದಮೇಲೆ ಟಾಸೇ ಗೆದ್ದಿರಲಿಲ್ಲ. ಚಿನ್ನಸ್ವಾಮಿಲಿ ಕೂಡ ನಮಗೆ ಟಾಸೇ ಮ್ಯಾಟ್ರ್ ಆಗಿದ್ದು ಗುರು. ಇಲ್ಲಾಂತಂದ್ರೆ ನಾವು ಬಾಲಿಂಗ್ ತೊಗೊತಿದ್ವಿ, ಆ ಎರಡು ಮ್ಯಾಚನ್ನು ಕೂಡ ನಾವು ಗೆಲ್ತಿದ್ವಿ ಅಂತ ನನಗನ್ನಿಸಿದೆ ಆಲ್ರೆಡಿ. ಆ್ಯಂಡ್ ಟಾಸನ್ನು ಗೆದ್ದ ತಕ್ಷಣವೇ ಬಾಲಿಂಗ್ ಮಾಡ್ತೀವಿ ಅಂತ ಹೇಳಿದ್ದು. ನಾನು ಮ್ಯಾಚ್ನ ನೋಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಗಳು ಹೇಳಿದ್ರು ಫಸ್ಟ್ ಬ್ಯಾಟಿಂಗ್ ಆಡಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಆಮೇಲೆ ಪಿಚ್ಚು ಕೂಡ ನಿಂತು ಬರ್ತಾ ಇದೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಬಟ್ ಸ್ಟ್ರೇಟ್ ಅವೇ ಟಾಸ್ ಗೆದ್ದಿದ ತಕ್ಷಣವೇ ಇಮಿಡಿಯೇಟಾಗಿ ರಜತ್ ಪಟಿದಾರ್ ಅವರು ನಾವು ಬಾಲ್ ಮಾಡ್ತೀವಿ ಗುರು ಅಂತ ಹೇಳಿದ್ರು. ಅದೇ ಥರನೇ ಬಾಲಿಂಗ್ ಮಾಡಿದ್ದು. ಎಲ್ಲ ಬೌಲರ್ಸಿಗೆ ಕೂಡ ಕ್ರೆಡಿಟ್ ಕೊಡಲೇಬೇಕು. ಸ್ವಲ್ಪ ಬೌಲರ್ಸು ಕಾಸ್ಟ್ಲಿ ಆಗಿದ್ದಾರೆ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ 173 ರೆಸ್ಟ್ರಿಕ್ಟ್ ಮಾಡಬೇಕಂತಂದರೆ ಸಿಕ್ಕಾಪಟ್ಟೆನೇ ಕಷ್ಟ ಅಂತ ಹೇಳ್ಬೋದು. ಆದ್ರೂ ಪಿಚ್ಚು ಸ್ವಲ್ಪ ಎಕ್ಸ್ಪರ್ಟ್ಗಳು ಹೇಳ್ದಂಗೆ ಪಿಚ್ಚು ನಿಂತ್ಕೊಂಡು ಬರ್ತಾಯಿತ್ತು ಬಾಲು. ಅದನ್ನು ಗೇಜ್ ಮಾಡೋಕ್ಕಾಗಲಿಲ್ಲ. ಯಶಸ್ವಿ ಜೈಸ್ವಾಲ್ ಒಂದೇ 70+ ರನ್ಸ್ನ ಹೊಡೆದ್ರೆ ಸ್ವಲ್ಪ ಧ್ರುವ್ ಜುರೇಲ್ ಅವರು ಆ್ಯಂಡ್ ರಿಯಾನ್ ಪರಾಗ್ ಅವರು ಸ್ವಲ್ಪ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ 173ವರೆಗೂ ತೊಗೊಂಡು ಬಂದು ಬಿಟ್ಟರು. ಅದಾದಮೇಲೆ ಸೆಕೆಂಡ್ ಬ್ಯಾಟಿಂಗ್ ಬಂದಂತಹ ಫಿಲ್ ಸಾಲ್ಟು, ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ನಿಜವಾಗ್ಲೂ ಇನ್ನಿಂಗ್ಸ್ ಹೆಂಗಿತ್ತು ಅಂತಂದರೆ ಬಾಲು ನಿಜವಾಗ್ಲೂ ನಿಂತ್ಕೊಂಡು ಬರ್ತಾಯಿತ್ತು. ಅಂದರೆ ಅಷ್ಟು ಬೇಗ ಮೂವ್ ಆಗ್ತಿರ್ಲಿಲ್ಲ, ಬೌನ್ಸು ಕೂಡ ಸಿಗ್ತಾ ಇರಲಿಲ್ಲ. ಫಸ್ಟ್ 2 ಓವರಲ್ಲಿ ಸ್ವಿಂಗು ಕೂಡ ಆಗಲಿಲ್ಲ ಅವ್ರದ್ದು. ಸಿಕ್ಕಾಪಟ್ಟೆ ಸ್ಟ್ರೇಟ್ ಬಾಲ್ ಬರ್ತಿತ್ತು. ಆದ್ರೂ ಪಿಲ್ ಸಾಲ್ಟ್ ಅವ್ರು ಹೊಡೆದಿರೋ ಹೇಟ್ಗಳು ಮಾತ್ರ ನಿಜವಾಗ್ಲೂ ಸುಮ್ಮನೆ ಎರ್ರಾಬಿರ್ರಿ ಹೊಡಿಯೋಕೆ ಹೋಗಲಿಲ್ಲ. ಅವರು ಎಕ್ಸೆಪ್ಷನಲ್ ಟ್ಯಾಲೆಂಟು. ಕರೆಕ್ಟಾಗಿ ಮಿಡ್ ಆಫ್ ಮೇಲೆ ಗುದ್ದೋದು, ಆಮೇಲೆ ಲೆಗ್ ಸೈಡ್ ಮೇಲೆ ಡ್ರಿಫ್ಟ್ ಮಾಡಿದ ತಕ್ಷಣ ಎಷ್ಟು ಫಾಸ್ಟಾಗಿರುತ್ತೆ ಅವ್ರ ಬ್ಯಾಟ್ ಸ್ಪೀಡ್ ಅಂತ ಹೇಳ್ಬೋದು. ಈ ಮ್ಯಾಚ್ ನೋಡಿದ ಮೇಲೆ ಸಿಕ್ಕಾಪಟ್ಟೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ರನ್ಸ್ ಮಾಡಿದ್ರು. 60+ ರನ್ಸು 30+ ರನ್ಸಲ್ಲಿ ಮಾಡಿದ್ರು. 60+ ರನ್ನು 30+ ಬಾಲ್ಸಲ್ಲಿ ಒಳ್ಳೆ 196 ಸ್ಟ್ರೈಕ್ ರೇಟು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅವ್ರ ಇನ್ನಿಂಗ್ಸ್ ನೋಡೋದಕ್ಕೆ. ಫಸ್ಟು ಪವರ್ ಪ್ಲೇನಲ್ಲೇ ಮ್ಯಾಚ್ನ ಒನ್ ಸೈಡೆಡ್ ಮಾಡಾಕ್ಬಿಟ್ರು ಅಂತಲೇ ಹೇಳ್ಬೋದು. ಅವ್ರ ಥರ ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವರ ಪವರ್ ಪ್ಲೇನಲ್ಲಿ ಏನು 45-46 ಹೊಡೆದಿದ್ರು ಅವರು. ಬಟ್ ಆ ರನ್ಗಿಂತನೂ ಬೀಟ್ ಮಾಡಿದ್ರು ಇವರು. ಅಂದರೆ ಒಳ್ಳೆ ರನ್ ರೇಟಲ್ಲೇ ಹೋಯ್ತು, ಕೆಳಗೆ ಬೀಳಲೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಪಿಲ್ ಸಾಲ್ಟ್ ಅವರು ಎಷ್ಟರಲ್ಲಿ 45ರಲ್ಲೇನೋ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಆ ಮೂಮೆಂಟಲ್ಲಿ ಮತ್ತೆ ವಿರಾಟ್ ಕೊಹ್ಲಿ ಅವರು ಸೇಮ್ ಪ್ಲೇಸಲ್ಲಿ ಬಾಲ್ ಹೋಗುತ್ತೆ, ಓಡ್ಬಿಡ್ತಾರೆ ಗುರು ರನ್ನು. ಅಲ್ಲೂ ರನ್ಔಟ್ ಆಗೋ ಚಾನ್ಸಸ್ ಇತ್ತು, ಹೆಂಗೋ ಬಚಾವಾದ್ರು ಅಂತ ಹೇಳ್ಬೋದು ಪಿಲ್ ಸಾಲ್ಟ್ ಅವರು. ಸ್ವಲ್ಪ ವಿರಾಟ್ ಕೊಹ್ಲಿ ಅವರೇ, ದಯವಿಟ್ಟು ನೀವು ಇದೊಂದು ನಿಮಗೆ ಒಂದು ಏನಂತ ನಾವು ಮನವಿ ಮಾಡ್ತೀವಿ, ಈ ಥರ ರನ್ಔಟ್ಗಳನ್ನ ಮಾಡ್ಸೋಕ್ಕೆ ಹೋಗಬೇಡಿ ಅಂತ ಒಂದು ರಿಕ್ವೆಸ್ಟ್ ನಿಮಗೆ. ಅಂಥದ್ರಲ್ಲೂ ಪಿಲ್ ಸಾಲ್ಟ್ ಅವರು ರನ್ಔಟ್ ಆಗಿಬಿಟ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ ಗುರು. ಎಕ್ಸೆಪ್ಷನಲ್ ಮ್ಯಾಚು, ತುಂಬಾ ಚೆನ್ನಾಗಿತ್ತು. ಬಾಲಿಂಗ್ ಚೇಂಜಸ್ ಕೂಡ ರಜತ್ ಪಟಿದಾರ್ ಅವರಿಂದ ಅದೇ ಥರನೇ ಇತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಹೆಲ್ಪ್ ಇತ್ತು ಗುರು ಬಾಲರ್ಗೆ. ಅದಕ್ಕೆ ನಿಂತು ಹೋಗ್ತಾ ಇತ್ತು. ಬ್ಯಾಟರ್ಗಳು ಕೂಡ ಸ್ವಲ್ಪ ತಿನ್ಕಾಡ್ಬಿಟ್ರು. ಆದರೂ ಪಿಲ್ ಸಾಲ್ಟ್ ಅವರು ಚೆನ್ನಾಗಿ ಮಾಡಿದ್ರು ಬಾಲಿಂಗು ಪವರ್ ಪ್ಲೇನಲ್ಲಿ. ಆದರೂ ಪಿಲ್ ಸಾಲ್ಟ್ ಅವರು ಟ್ಯಾಲೆಂಟ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಫ್ಲ್ಯಾಟ್ ಸಿಕ್ಸಸ್ಗಳನ್ನ, ಹೈಟ್ ಸಿಕ್ಸು, ಜೋಫ್ರಾ ಆರ್ಚರ್ಗೆ ಒಂದು ಲೆಗ್ ಸೈಡ್ ಮೇಲೆ ಹೊಡಿತಾರೆ ಸಿಕ್ಸು. ಅಬ್ಬಾ ಅದು ನೋಡೋಕ್ಕಂತೂ ಅದು ಎಷ್ಟು ಹೈಟ್ ಹೋಯ್ತು ಅಂತಂದರೆ ಸಿಕ್ಕಾಪಟ್ಟೆ ನಾವು ಅಂದ್ಕೊಂಡ್ವಿ ಆವಾಗಲೇ ಮ್ಯಾಚ್ ಗೆದ್ವಿ ಅಂತ ಅಂದ್ಕೊಂಡ್ಬಿಟ್ವಿ. ಅಷ್ಟು ಚೆನ್ನಾಗಿ ಆಡಿದ್ದು ಬ್ಯಾಟಿಂಗು. ಆಮೇಲೆ DDP ಅವರು ಕೂಡ ಒಳ್ಳೆ ಕನ್ವಿನ್ಸಿಂಗ್ ಆಗಿದ್ದರು. ಅಂದರೆ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ, ಕೆಳಗನೆ ಹೊಡ್ಕೊಂಡು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಕ್ರಿಕೆಟ್ ಅಂತ ಕರೀತಾರೆ ಇದಕ್ಕೆ. ಅಷ್ಟು ಚೆನ್ನಾಗಿ ಆಡಿದ್ದು. ಇನ್ನು ಕಿಂಗ್ ಕೊಹ್ಲಿ ಅವ್ರನ್ನಂತೂ ಚೇಸ್ ಮಾಸ್ಟರ್ ಬಿಡಿ. ಅವರು ಒಳ್ಳೆ ಇನ್ನಿಂಗ್ಸು, ಒನ್ ಸೈಡೆಡ್ ಮ್ಯಾಚ್, ಎಲ್ಲನೂ ರಾಜಸ್ಥಾನದವ್ರು ಗೆಲ್ತಿದ್ದಾರೆ ಅನ್ನೋ ಮಾತೇ ಇಲ್ದಂಗೆ
ಮ್ಯಾಚನ್ನ ಮುಗಿಸಿ ಮ್ಯಾಚನ್ನ ಗೆದ್ದು ಟೇಬಲಲ್ಲಿ ಥರ್ಡ್ ಪ್ಲೇಸಿಗೆ ಬಂದಿದ್ದೀವಿ. ಬೆಟರ್ ರನ್ ರೇಟ್ ಮುಖಾಂತರ ಮೇಲೋಗಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ RCB ಫ್ಯಾನ್ಸ್ಗಳೇ, ಮ್ಯಾಚ್ ವಿನ್ ಆಗಿದೆ. ಕಾಮೆಂಟನ್ನು ಮಾಡೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಮ್ಯಾಚ್.